ನಮ್ಮಲ್ಲಿ ಇವಾಗ ಮುಂದಿನ ಕಡತಗಳಿದೆ ಮತ್ತು ಹರಿದಾಸ ಸಾಹಿತ್ಯದ ಹಸ್ತಪ್ರತಿಗಳಿದೆ. ಇವೆಲ್ಲವನ್ನು ಕೂಡ ಈಗ ನಾವು ಸಂರಕ್ಷಣೆ ಮಾಡಲೇಬೇಕು. ಇದು ಈ ಥರದಲ್ಲಿ ಒಂದು ಕಟ್ಟಡದಲ್ಲಿ ಈ ಥರ ಶೆಲ್ಫು ಕಪಾಟುಗಳನ್ನು ಮಾಡಿಕೊಡುವಾಗ ಇಲ್ಲಿ ಅರವಿಂದ ಮಾಲ್ಗತ್ತಿಯವರು ನಿರ್ದೇಶಕರಾದ ಸಂದರ್ಭದಲ್ಲಿ ದೇಜಗೌರು ಇದನ್ನು ತಗೊಂಡು ಬಂದರು. ನಂತರದ ನಿರ್ದೇಶಕರು ಎಲ್ಲರೂ ಕೂಡ ಅದನ್ನ ಸಂರಕ್ಷಣೆ ಮಾಡಿಕೊಂಡು ಬಂದರು. ಈ ಥರದ ಕಪಾಟು ವ್ಯವಸ್ಥೆಯನ್ನು ಮಾಡಿ ಇದಕ್ಕೆ ಒಂದು ಸ್ಥಿರವಾದ ಭದ್ರತೆಯನ್ನು ಅರವಿಂದ ಮಾಲ್ಗತ್ತಿಯವರು ನಿರ್ದೇಶಕರಾದಾಗ ಕೊಟ್ಟರು. ನಂತರದ ನಿರ್ದೇಶಕರೆಲ್ಲರೂ ಕೂಡ ಇದನ್ನು ಬೆಳೆಸ್ಕೊಂಡು ಅದನ್ನು ಪುಸ್ತಕ ಪ್ರಕಟಣೆ ಮಾಡುವಂಥದ್ದು, ಅದಕ್ಕೆ ಆಯಿಲ್ ತರಿಸ್ಕೊಡುವಂಥದ್ದು, ಒಂದು ರೀತಿಯಲ್ಲಿ ಮಕ್ಕಳ ಹಾಗೆ ನಾವು ಇಲ್ಲಿ ತನಕ ಅವುಗಳನ್ನು ನೋಡ್ಕೊಂಡು ಬಂದಿದ್ದೇವೆ. ಈಗ ಇದನ್ನು ನಾವು ಒಂದೊಂದು ಕಾಲಕ್ಕೆ ತಾಂತ್ರಿಕತೆ ಬದಲಾವಣೆ ಹೊಂದುತ್ತಾ ಹೋಗುತ್ತೆ. ಇವತ್ತು ಡಿಜಿಟಲ್ ಮಾಡುವಂಥದ್ದು ಇವತ್ತಿನ ತಾಂತ್ರಿಕತೆ. ಮುಂದೆ ಮತ್ತೆ ಜಗತ್ತು ಬೇರೆ ಥರ ಬದಲಾಗ್ಬೋದು. ಇವತ್ತಿನ ಸಂದರ್ಭಕ್ಕೆ ಎಲ್ಲ ತಾಳೆಗರಿಗಳನ್ನು ನಾವು ಡಿಜಿಟಲ್ ಮಾಡೋದ್ರ ಮೂಲಕ ಏನಾಗುತ್ತೆ ಅಂತಂದರೆ ಎಷ್ಟು ತಲೆಮಾರಿಗೆ ಇದನ್ನು ನಮಗೆ ಉಳಿಸೋದಕ್ಕೆ ಸಾಧ್ಯ ಆಗತ್ತೆ. ನಮ್ಮ ಮಕ್ಕಳು ಇದನ್ನು ಮೊನ್ನೆ ಪುರುಷೋತ್ತಮ ಬಿಳಿಮಲೆ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬಂದಿದ್ದರು. ಅವರ ಜೊತೆಯಲ್ಲಿ ಬಂದ ಅವರ IAS ಆಫೀಸರ್ಸ್ ಎಲ್ಲ ನೋಡಿ ತಾಳೆಗರಿಗಳನ್ನು ರನ್ನನ ತಾಳೆಗರಿಯನ್ನು ಇನ್ನೂ ಮುಟ್ಟೋದಕ್ಕೆ ಕೊಡ್ತಾ ಇದ್ದೀರಲ್ಲ ಅಂತ ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಅಂತಂದರೆ ನಮಗೆ ಇಲ್ಲಿ ಇದು ಒಂದು ಹಸ್ತಪ್ರತಿ ಭಂಡಾರ ಇದೆ ಅಂತಲೇ ಹೊರಗಡೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಇದನ್ನು ನಾವು ಇವಾಗ ಸಂರಕ್ಷಣೆ ಮಾಡೋದಕ್ಕೆ ಇದು ಮೊದಲ ಕಂತು ಅಂತ ನಾನು ಅಂದ್ಕೊಳ್ತೇನೆ. ಸರ್ಕಾರ ಖಂಡಿತ ನಮ್ಮ ಕಡೆ ಗಮನ ಕೊಡಬೇಕು. ಇದನ್ನು ಸಂರಕ್ಷಣೆ ಮಾಡಲಿಕ್ಕೆ ಒಂದು ಇನ್ನೂ ಉತ್ತಮವಾದ ಕಟ್ಟಡ ವ್ಯವಸ್ಥೆ ಬೇಕಾಗತ್ತೆ ಮತ್ತು ಇದಕ್ಕೊಂದು ತಾಂತ್ರಿಕವಾದ ತರಬೇತಿಯನ್ನು ಪಡೆದಂತಹ ಒಂದು ಅಧಿಕಾರಿ ವರ್ಗಗಳು ಮತ್ತು ಮ್ಯಾನ್ ಪವರನ್ನು ಇಲ್ಲಿಗೆ ಕೊಡುವ ಅಗತ್ಯ ಖಂಡಿತ ಇದೆ. ಅದನ್ನು ಮುಂದೆ ನಮ್ಮ ವಿಶ್ವವಿದ್ಯಾನಿಲಯ ಮತ್ತು ಸರ್ಕಾರ ಮಾಡುತ್ತೆ ಅಂತ ನಾನು ಭಾವಿಸ್ಕೊಳ್ತೇನೆ. ಮತ್ತು ನಮ್ಮ ಕುಲಪತಿಗಳು ಪ್ರೊಫೆಸರ್ ಲೋಕನಾಥ್ ಅವರು ಈ ಅನುದಾನ ಬಂದಾಗ ತುಂಬ ಖುಷಿ ಪಟ್ಟಿದ್ದಾರೆ. ನಾವು ಒಟ್ಟಿಗೆ ಈ ಕೆಲಸವನ್ನು ಮಾಡೋಣ, ಇದು ತುಂಬ ಒಳ್ಳೆಯ ಸರ್ಕಾರದ ನಡೆ ಅಂತೇಳಿ ಹೇಳಿದ್ದಾರೆ. ನಮ್ಮ ಕುಲ ಸಚಿವರು ಕೂಡ ಸವಿತಾ ಅವರು ಕೂಡ ಇದು ಎಲ್ಲವನ್ನು ಫಾಲೋ ಅಪ್ ಮಾಡೋದ್ರಲ್ಲಿ ನಮಗೆ ಜೊತೆಗೆ ನಿಂತರು. ಅವ್ರಿಗೂ ಕೂಡ ತುಂಬ ಖುಷಿಯಾಗಿದೆ. ಈ ಥರದ ಸಹಕಾರ ಇದ್ದರೆ ನಮ್ಮ ಅಧ್ಯಯನ ಸಂಸ್ಥೆಯಲ್ಲಿ ನನ್ನ ಜೊತೆಯಲ್ಲಿ ತುಂಬ ಪ್ರಾಧ್ಯಾಪಕರು ಕೂಡ ಎಲ್ಲರೂ ಕೂಡ ಅವತ್ತು ಖುಷಿ ಪಟ್ವಿ. ಪ್ರೊಫೆಸರ್ ನಂಜಯ್ಯ ಹೊಂಗನೂರು ಇದ್ದಾರೆ, ಪ್ರೊಫೆಸರ್ ಶಶಿಕಲಾ ಇದ್ದಾರೆ, ಪ್ರೊಫೆಸರ್ ವಿಜಯಕುಮಾರಿ ಕರಿಕಲ್ ಇದ್ದಾರೆ ಮತ್ತು ನಮ್ಮ ಎಲ್ಲ ಅಧ್ಯಾಪಕರು ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲ ಇದ್ದಾರೆ. ಅದ್ರ ಜೊತೆಯಲ್ಲಿ ಇವರೆಲ್ಲರೂ ಕೂಡ ನಮ್ಮಲ್ಲಿ ಈ ಹಸ್ತಪ್ರತಿ ಭಂಡಾರದಲ್ಲೇ ಕೆಲಸ ಮಾಡ್ತಾರೆ. ಗೌರಿ ಅವರು, ಶ್ವೇತಾ ಅವರು, ಗಂಗಾಧರ್ ಅವರು ಮತ್ತು ರೂಪ ಅವರು ಈ ಇದರಲ್ಲೇ ಕೆಲಸ ಮಾಡ್ತಾ ಇರುವಂಥವ್ರು. ಇದರ ಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು ನಾವು. ಮತ್ತು ಇದ್ರ ಮೂಲಕ ನಾನು ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ ಕನ್ನಡದ ಕೆಲಸ ತುಂಬ ಇದೆ ಮಾಡೋದಕ್ಕೆ. ಡಾಕ್ಟರೇಟ್ ಪಡ್ಕೊಂಡಿರುವಂತಹ ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆನೂ ತುಂಬ ಇದೆ. ಅವ್ರನ್ನೆಲ್ಲರನ್ನೂ ವಾಪಸ್ ನಾವು ಕರ್ಕೊಂಡು ಬಂದು ಈ ಕೆಲಸವನ್ನು ಕೊಟ್ಟರೆ ಅವ್ರಿಗೂ ಉದ್ಯೋಗ ಸಿಗುತ್ತೆ, ಕನ್ನಡವೂ ಉಳಿಯುತ್ತೆ ಅನ್ನುವಂಥದ್ದು ನನ್ನ ಆಶಯ.